ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ಒಂದು ಟೈಮ್ಲೆಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಇವಾಗ ಕರೆಂಟ್ಲಿ, ಆ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಓಕೆ, ದೇರ್ ಎನರ್ಜೀಸ್, ಹಿಸ್ ಹರ್ ಹೂಎವರ್ ಇಟ್ ಈಸ್. ಓಕೆ, ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ಕ್ರಶ್ ಅಥವಾ ಎನಿ ಕೈಂಡ್ ಆಫ್ ಪರ್ಸನ್ ಇದ್ದಾರೆ ನಿಮ್ಮ ಮೈಂಡಲ್ಲಿ. ಸೊ ನಿಮ್ಮ ಮೈಂಡಲ್ಲಿ ಕರೆಂಟ್ಲಿ ನಡೀತಿರುವಂತಹದ್ದು ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಅಂದರೆ ಅವರ ಫೀಲಿಂಗ್ಸ್ ಕರೆಂಟ್ಲಿ ನಿಮಗಾಗಿ ಏನಿದೆ. ಈ ವಿಡಿಯೋ ನಿಮ್ಮ ಮುಂದೆ ಯಾವತ್ತು ಬರುತ್ತೆ ಆವತ್ತು ನಿಮ್ಮ ಜೊತೆ ರೆಸನೆಂಟ್ ಆಗೋ ಚಾನ್ಸ್ ಇರುತ್ತೆ. ಇಟ್ಸ್ ಅ ಟೈಮ್ಲೆಸ್ ರೀಡಿಂಗ್ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಆರ್ ಅವೈಲಬಲ್. ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಸಿಗುತ್ತೆ. ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ರೀಡಿಂಗ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಆಪ್ಷನಲ್ಲಿ ರೋಸ್ ಕ್ವಾರ್ಟ್ಸ್, ಓಕೆ, ಪಿಂಕ್ ಕ್ರಿಸ್ಟಲ್ ಇದೆ. ಸೆಕೆಂಡಲ್ಲಿ ಗ್ರೀನ್ ಕ್ರಿಸ್ಟಲ್ ಇದೆ. ಸೊ ಇವೆರಡು ಕ್ರಿಸ್ಟಲ್ಸಲ್ಲಿ ನಿಮ್ಗೆ ಯಾವ್ದು ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಥಿಂಕ್ ಅಬೌಟ್ ಯುವರ್ ಪಾರ್ಟ್ನರ್, ಯುವರ್ ಪರ್ಸನ್. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಆ್ಯಂಡ್ ಅವ್ರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ, ಯೂನಿವರ್ಸ್ ಅಂತ ಒಂದು ವಿಷ್ ಇಟ್ಬಿಟ್ಟು ಕಣ್ಣು ಓಪನ್ ಮಾಡಿದ ತಕ್ಷಣ ಯು ವಿಲ್ ಡೆಫಿನೆಟ್ಲಿ ಫೀಲ್ ಓಕೆ ಇದು ಅಥವಾ ಇದು ಅಂತ, ರೈಟ್, ಅಟ್ರಾಕ್ಟ್ ಆಗುತ್ತೆ. ಆ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಲ್ ಸ್ಟಾರ್ಟ್ ದ ರೀಡಿಂಗ್ ವಿತ್ ಪೈಲ್ 1 ವಿಚ್ ಇಸ್ ಪಿಂಕ್ ಸ್ಟೋನ್. ಓಕೆ, then later we'll start with green stone. Okay, green crystal. So first pink ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ರೀಡಿಂಗ್ ಮಾಡೋಣ. These are your cards. First card ಬರ್ತದೆ Knight of Wands. Two of Pentacles, King of Wands, and finally 10 of Cups. ನೀವು ಯಾವ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಲೆಟ್ ಮಿ ಹೋಲ್ಡ್ ದಿಸ್ ಫಾರ್ ದ ರೈಟ್ ಇಂಟ್ಯೂಷನ್ಸ್ ಮೋರ್. ಸೊ ನೀವು ಯಾವ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಆ ಪರ್ಸನ್ ಕರೆಂಟ್ಲಿ ಗೋಯಿಂಗ್ ಥ್ರೂ ಲಾಟ್. ಓಕೆ, ಅವ್ರ ಲೈಫಲ್ಲಿ ಆ್ಯಕ್ಚುಲಿ ತುಂಬ ಬ್ಯುಸಿ, ತುಂಬ ಕೆಲಸ, ತುಂಬ ಪ್ರೆಷರ್, ಫ್ಯಾಮಿಲಿ, ಫೈನಾನ್ಷಿಯಲ್ ಇಶ್ಯೂಸ್, ಅದು ಇದು, ಜಾಬ್ ಮಾಡ್ತಿದ್ರೆ, ವಾಟ್ ಎವರ್ ಕರಿಯರಲ್ಲಿ ಅವರು ಇರಬಹುದು, ವಾಟ್ ಎವರ್ ಜಾಬ್, ವಾಟ್ ಎವರ್ ಬಿಸ್ನೆಸ್ ಅವರು ಕರೆಂಟ್ಲಿ ಯಾವ ಕೆಲಸನೇ ಮಾಡ್ತಾ ಇರಲಿ, ಬಟ್ ಈ ಪರ್ಸನ್ ತುಂಬ ಪ್ರಾಬ್ಲಮ್ಸ್ ಅಥವಾ ತುಂಬ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಚಾಲೆಂಜಸ್ನ. ಓಕೆ, ಬಟ್ ದಿಸ್ ಪರ್ಸನ್ ನಿಮ್ಮ ಬಗ್ಗೆ ಆ್ಯಕ್ಚುಲಿ ಇವರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ. ಓಕೆ, ಫಸ್ಟ್ ಕಾರ್ಡಲ್ಲಿ ನನಗೊಂದು ರಿಸ್ಕ್ ಟೇಕಿಂಗ್ ಕಾರ್ಡ್ ಅಂತ ಹೇಳ್ತೀವಿ, ಇಟ್ಸ್ ಇಸ್ ಕಮ್ಮಿಂಗ್. ಆ್ಯಂಡ್ ಕಮ್ಯುನಿಕೇಷನ್ ಚಾನ್ಸಸ್ ಇದ್ದಾವೆ. ಈ ಪರ್ಸನ್ ನಿಮಗೆ ಕಮ್ಯುನಿಕೇಟ್ ತುಂಬ ಟೈಮಿಂದ ಮಾಡಿಲ್ಲ ಅಂತ ಇದ್ದರೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇಫ್ ಸಮ್ ಪೀಪಲ್ ಆರ್ ವೇಟಿಂಗ್ ಈ ಪರ್ಸನ್ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ಇವರಾಗಿ ನನಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ಲ ಅಂದರೆ ಸದ್ಯಕ್ಕೆ ದ ಆನ್ಸರ್ ಈಸ್ ನೋ. ಕರೆಂಟ್ಲಿ ಈ ಪರ್ಸನ್ ನಿಮಗೆ ಯಾವುದೇ ರೀತಿಯ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಲ್ಲ, ಬಟ್ ವಿತಿನ್ 1 to 2 years. ಕೆಲವೊಬ್ಬರಿಗೆ 1 year ಎನರ್ಜಿ ಇದೆ, ಕೆಲವೊಬ್ಬರಿಗೆ 2 years ಎನರ್ಜಿ ಇದೆ. ಓಕೆ, ಸೊ ಇಷ್ಟು ಟೈಮ್ ಒಳಗಡೆ ಡೆಫಿನೆಟ್ಲಿ ಮದುವೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಪಾರ್ಟ್ನರ್ ಜೊತೆ. ಓಕೆ, ಆ್ಯಂಡ್ ಇವರು ಡೆಫಿನೆಟ್ಲಿ ಇವರ ಒಂದು ಕರೆಂಟ್ಲಿ ಹೇಳಿದ್ನಲ್ವ ಅಪ್ ಡೌನ್ಸಲ್ಲಿ ತುಂಬ ನಡೀತಾ ಇದ್ದಾರೆ. ಹಾಗಾಗಿ ಈ ಪರ್ಸನ್ ಮೇ ಬಿ ನಿಮ್ಗೆ ಅಷ್ಟು ಟೈಮ್ ಕೊಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ, ಅಥವಾ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರೆ ಅಷ್ಟು ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಕ್ಲೀನಾಗಿ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಫ್ ಪೀಪಲ್ ಹ್ಯಾವ್ ಎನಿ ಕೈಂಡ್ ಆಫ್ ಡೌಟ್, ಏನೋ ಈ ಪರ್ಸನ್ ಬೇರೆಯವ್ರ ಜೊತೆ ಬ್ಯುಸಿ ಇದ್ದಾರೇನೋ, ಥರ್ಡ್ ನನ್ನ ಜೊತೆ ಚೀಟ್ ಮಾಡ್ತಿದ್ದಾರೇನೋ, ಈ ಥರ ಏನಾದರೂ ಥಾಟ್ಸ್ ನಿಮಗೆ ಮೈಂಡಲ್ಲಿದ್ದರೆ ದ ಆನ್ಸರ್ ಇಸ್ ಡೆಫಿನೆಟ್ಲಿ ನೋ ಅಂತ ಹೇಳ್ತೀನಿ. ಈ ಪರ್ಸನ್ ಡೆಫಿನೆಟ್ಲಿ ನಿಮಗೆ ಚೀಟ್ ಮಾಡ್ತಾ ಇಲ್ಲ. ಹಿ ಆರ್ ಶಿ ಈಸ್ ಬ್ಯುಸಿ ವಿತ್ ದೇರ್ ಓನ್ ಲೈಫ್ ಆ್ಯಂಡ್ ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ, ಚಾಲೆಂಜಸ್ ಇದ್ದಾವೆ, ಕೆಲಸಗಳಿದ್ದಾವೆ, ಅದನ್ನು ಅವರು ಸಾರ್ಟ್ ಔಟ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ನೀವು ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಇವ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ, ಬಿಕಾಸ್ ಯು ಮೇ ಅಟ್ರ್ಯಾಕ್ಟ್ ದ್ಯಾಟ್. ಅದಕ್ಕೆ ಆ್ಯಂಡ್ 10 of Cups ಬರ್ತಿರೋದ್ರಿಂದ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಅ ಪ್ಲ್ಯಾನ್. ನಿಮ್ಮ ಜೊತೆ ಮದುವೆ ಆಗಬೇಕು, ಮಕ್ಕಳು ಮಾಡಬೇಕು, ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇವ್ರಿಗೆ ಡೆಫಿನೆಟ್ಲಿ ಇದೆ. ಇಫ್ ಯು ಆರ್ ವಾಚಿಂಗ್ ಅಂದರೆ ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ರೋಸ್ ಕ್ವಾರ್ಟ್ಸ್ ನೀವು ಚೂಸ್ ಮಾಡಿದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ಇದು ಒಂದು ಲವ್ ಕ್ರಿಸ್ಟಲ್ಲು ಆಗಿದೆ. ಈ ಪರ್ಸನ್ ಡೆಫಿನೆಟ್ಲಿ ನಿಮಗೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಹಿ ಲವ್ಸ್ ಯು, ಶಿ ಲವ್ಸ್ ಯು. ಆ್ಯಂಡ್ ನಿಮ್ಮಿಬ್ಬರ ನಡುವೆ ಏನಾದರೂ ಒಂದು ಫ್ಯೂಚರ್ ಆಗುತ್ತಾ ಅಂತ ನೀವು ಚೆಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳ್ಬೋದು. ಇನ್ ಸಮ್ ಕೇಸಸ್
ನೀವು ಆಲ್ರೆಡಿ ಮ್ಯಾರಿಡ್ ಇರ್ತೀರಾ, ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಇದ್ದರೆ ಅಲ್ಲಿನೂ ಅಷ್ಟೇ ರೀಡಿಂಗ್ ರೆಸನೇಟ್ ನಿಮ್ಮ ಜೊತೆ ಆಗುತ್ತೆ. ಓಕೆ, ಅವ್ರದ್ದೇ ಆದಂತಹ ಬೇರೆ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಅದು ಇದು ಎಲ್ಲ ಫಿನಿಷ್ ಮಾಡಾದ ನಂತರ ದೇ ಆರ್ ಪ್ಲ್ಯಾನಿಂಗ್ ಟು ಬಿ ವಿತ್ ಯು. ಈ ಥರ ಒಂದು ಇದು ನನಗೆ ಕಾಣಿಸ್ತಾ ಇದೆ. ಸೊ ಓವರಾಲ್ ಹೇಳಬೇಕು ಅಂದರೆ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಪ್ಲ್ಯಾನಿಂಗ್, ಬಟ್ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಆ್ಯಂಡ್ ಅವ್ರು ಅಲ್ಲಿ ಇಲ್ಲಿ ಎಲ್ಲೂ ಬ್ಯುಸಿ ಇಲ್ಲ ಬೇರೆಯವ್ರ ಜೊತೆ. ದಿಸ್ ಪರ್ಸನ್ ಈಸ್ ಬ್ಯುಸಿ ವಿತ್ ದೇರ್ ಲೈಫ್ ಆ್ಯಂಡ್ ವರ್ಕ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಆ್ಯಂಡ್ ನೀವು ತುಂಬ ಟೈಮಿಂದ ಮೀಟ್ ಆಗಿಲ್ಲ ಅಂತ ಇದ್ರೂ ಐ ಆಮ್ ಸೀಯಿಂಗ್ ದ್ಯಾಟ್ ನೀವು ಮೀಟ್ ಆಗೋ ಚಾನ್ಸಸ್ಸು ಕಾಣಿಸ್ತಾ ಇದೆ. ಇನ್ನೂ ಒಂದು 14 days 15 days ಆದ ನಂತರ ಈ ಪರ್ಸನ್ ಜೊತೆ ನೀವು ಮೀಟ್ ಆಗ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ಫೈನಾನ್ಷಿಯಲ್ ಸ್ಟಫ್ ಡೆಫಿನೆಟ್ಲಿ ಇವ್ರಿಗೆ ಸ್ವಲ್ಪ ಹೆಲ್ಪ್ ಬೇಕಾಗಿದೆ, ಅಥವಾ ಅದರಲ್ಲಿ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಹಾಗಾಗಿ ಅವ್ರು ಸ್ವಲ್ಪ ನಿಮ್ಗೆ ಅವಾಯ್ಡ್ ಮಾಡ್ತಾ ಇರ್ಬೋದು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಎನರ್ಜೀಸ್ ನನಗೆ ಕಾಣಿಸ್ತಿಲ್ಲ. ದಿಸ್ ಪರ್ಸನ್ ಇಸ್ ಬ್ಯುಸಿ ವಿತ್ ದೇರ್ ಓನ್ ಲೈಫ್. ಸೊ ದಿಸ್ ಈಸ್ ವಾಟ್ ದ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ಕರೆಂಟ್ಲಿ. ಆ್ಯಂಡ್ ಅವರು ನಿಮ್ಮ ಬಗ್ಗೆ ಇದೇ ಥಿಂಕ್ ಮಾಡ್ತಾ ಇರೋದು. ಅವ್ರ ಮೈಂಡಲ್ಲಿ ನಿಮಗಾಗಿ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಇಲ್ಲ, ಪಾಸಿಟಿವ್ ಥಾಟ್ಸ್ ಇದ್ದಾವೆ. ಬಟ್ ಏನಂದರೆ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರ್ಬೋದು. ಇನ್ ಕೇಸ್ ಅವ್ರಿಗೇನಾದರೂ ಕೋಪ ಜಾಸ್ತಿ ಇದೆ ಅಂತ ಇದ್ದರೆ ನೀವು ಆ ಮೂಮೆಂಟಲ್ಲಿ ಅವರಿಗೆ ಕಾಮ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಕೋಪ ಆಗಿಬಿಟ್ಟು ಜಾಸ್ತಿ ಡೋಂಟ್ ಫೈಟ್ ವಿತ್ ದಟ್ ಪರ್ಸನ್. ಓಕೆ, ದಟ್ಸ್ ಇಟ್ ಐ ಕ್ಯಾನ್ ಸಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೇ ಗಾಡ್ ಬ್ಲೆಸ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹೆಲೋ, ಫೈಲ್ ನಂಬರ್ 2. ಸೊ ಗ್ರೀನ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ರಿ, ಗ್ರೀನ್ ಅವೆಂಚರನ್, ನಿಮಗಾಗಿ ಈಗ ರೀಡಿಂಗ್ ಮಾಡೋಣ. ಐ ಗಾಟ್ ಮೆನಿ ಕಾರ್ಡ್ಸ್. ನಿಮ್ಮ ರೀಡಿಂಗಾಗಿ ಶಫಲ್ ಮಾಡೋ ಟೈಮಲ್ಲಿ ತುಂಬ ಕಾರ್ಡ್ಸ್ ಸಿಕ್ಕು ನನಗೆ. ಸೊ ಐ ಟುಕ್ ಆಲ್ಮೋಸ್ಟ್ ಎವ್ರಿಥಿಂಗ್. ಫಸ್ಟ್ ಕಾರ್ಡ್ ಬರ್ತಾ ಇದೆ 9 of Swords, ದ ವರ್ಲ್ಡ್, Page of Swords, the High Priestess, the Star card, 5 of Wands. Okay, so these are the cards I got for pile 2. Green stone ಯಾರು ಚೂಸ್ ಮಾಡಿದ್ದೀರಾ ಕ್ರಿಸ್ಟಲ್ನ ನಿಮಗಾಗಿ. ಓಕೆ, ಸೊ ಕರೆಂಟ್ಲಿ ಆ ಪಾರ್ಟ್ನರ್ ಎನರ್ಜಿ ನಿಮಗಾಗಿ ಹೇಳಬೇಕು ಅಂದರೆ, ಗೈಸ್ ದಿಸ್ ಪರ್ಸನ್ ಈಸ್ ಡಿಸ್ಟರ್ಬ್ಡ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ಇವ್ರು ತುಂಬ ಡಿಸ್ಟರ್ಬ್ ಇದ್ದಾರೆ ವಿತ್ 9 of Swords ಕಾರ್ಡ್ ಐ ಕ್ಯಾನ್ ಸಿ ಹಿಯರ್. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಟ್ರಾವೆಲ್, ಎಲ್ಲೋ ಆಚೆ ಹೋಗಬೇಕು, ಸುತ್ತಾಡಬೇಕು, ತುಂಬ ಡ್ರೀಮ್ಸ್ ಇದ್ದಾವೆ ಲೈಫಲ್ಲಿ. ಬಟ್ ಇವ್ರಿಗೆ ಲೋನ್ಲಿನೆಸ್ ಪ್ರಾಬ್ಲಮ್ ಇದೆ, ಲೋನ್ಲಿನೆಸ್ ತುಂಬ ಪ್ರಾಬ್ಲಮ್ ಇದೆ. ದೇ ಫೀಲ್ ವೆರಿ ಲೋನ್ಲಿ ಮೋಸ್ಟ್ ಆಫ್ ದ ಟೈಮ್. ನಾನು ತುಂಬ ಅಲೋನ್ ಇದ್ದೀನಿ, ನನಗೆ ಯಾರೂ ಇಲ್ಲ. ಆ್ಯಂಡ್ ತುಂಬ ನೆಗೆಟಿವ್ ಥಿಂಕಿಂಗ್ ಇವ್ರದ್ದಿರ್ಬೋದು ಈ ಪರ್ಸನ್ದು. ಸೊ ದಿಸ್ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ಸಮ್ ನೆಗೆಟಿವ್ ಸ್ಟಫ್ ಅಂತ ಹೇಳ್ಬೋದು ಕರೆಂಟ್ಲಿ. ಆ್ಯಂಡ್ ಇವ್ರ ಲೈಫಲ್ಲಿ ಆ್ಯಕ್ಚುಲಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಆ್ಯಕ್ಷನ್ ತೊಗೊಳ್ಳಲ್ಲ ಅಂತ ಕಾಣಿಸ್ತಿದೆ. ಇನ್ ಕೇಸ್ ನಿಮ್ಮ ಮದುವೆ ಮ್ಯಾಟ್ರು ನೋಡ್ಕೋಬೋದು ನೀವು. ಇಫ್ ಯು ವಾಂಟ್ ಟು ಮ್ಯಾರಿ ದಿಸ್ ಪಾರ್ಟ್ನರ್, ವಾಟ್ ಎವರ್, ಏನೋ ಒಂದು ರಿಲೇಷನ್ಶಿಪ್ ಮುಂದೆ ತೊಗೊಂಡು ಹೋಗಬೇಕು ಅಂತ ಇದ್ರೂ ಈ ಪರ್ಸನ್ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಮೂವ್ಮೆಂಟ್ ಇಲ್ಲ ಇವ್ರದ್ದು ಅಂತ ಕಾಣಿಸ್ತದೆ. ಆ್ಯಂಡ್ ಮೇ ಬಿ ಏಜ್ ಮ್ಯಾಟರ್ಸ್. ಇವ್ರು ನಿಮ್ಗಿಂತ ಚಿಕ್ಕವರು ಇರ್ಬೋದು ಅಥವಾ ಸೇಮ್ ಏಜು ಇರ್ಬೋದು ಕೆಲವೊಬ್ಬರಿಗೆ. ಓಕೆ, ಆ್ಯಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಸ್ಪೈಯಿಂಗ್ ಆನ್ ಯು. ಮೇ ಬಿ ನಿಮಗೆ ಅನಿಸ್ತಿರ್ಬೋದು ಇವ್ರು ನನಗೆ ಅವಾಯ್ಡ್ ಮಾಡ್ತಿದ್ದಾರೆ, ಬ್ಯುಸಿ ಇದ್ದಾರೆ, ನನಗೆ ಮಾತಾಡೋಲ್ಲ ಅಂತ. ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಆನ್ ಯು. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ಆ್ಯಕ್ಚುಲಿ ವಾಂಟ್ಸ್ ಟು ಲರ್ನ್ ಸಮಥಿಂಗ್. ಇವರಿಗೇನೋ ಒಂದು ಡೌಟ್ಸ್ ಇದ್ದಾವೆ, ಅಥವಾ ನೀವೇನಾದರೂ ಹೇಳಿರ್ಬೋದು ಅವ್ರಿಗೆ, ಸಮ್ ಕೈಂಡ್ ಆಫ್ ಥಿಂಗ್ ರಿವೀಲ್ ಮಾಡಿದ್ದೀರಾ, ಏನೋ ಒಂದು ನಿಮ್ಮಿಬ್ಬರ ನಡುವೆ ಸೀಕ್ರೆಟ್ ರಿಲೇಷನ್ ಆಗಿರ್ಬೋದು. ಹಾಗಾಗಿ ದಿಸ್ ಪರ್ಸನ್ ಈಸ್ ಡಿಸ್ಟರ್ಬ್ಡ್, ಅದರಿಂದ ಅವ್ರು ಆಚೆ ಬರೋಕ್ಕಾಗ್ತಾ ಇಲ್ಲ ಅಂತ ಕಾರ್ಡ್ ಹೇಳ್ತಿದೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ಆಲ್ಸೋ ಹೈಡಿಂಗ್ ಸಮಥಿಂಗ್. ಇನ್ನೂ ಕೆಲವೊಬ್ಬರಿಗೆ ಈ ರೀಡಿಂಗ್ ಯಾವ ಥರ ಹೋಗುತ್ತೆ ಅಂದರೆ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಕರೆಂಟ್ಲಿ, ಆ ಪರ್ಸನ್ ಏನೋ ಹೈಡ್ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ ಥಾಟ್, ಸಮ್ ಕೈಂಡ್ ಆಫ್ ರಾಂಗ್ ಎಕ್ಸ್ಪೀರಿಯನ್ಸ್, ಅದನ್ನು ಅವ್ರು ಹೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಒಂದು ಎನರ್ಜಿ ಅವರಿಗೆ ಆ್ಯಕ್ಚುಲಿ ಗಿಲ್ಟ್ ಫೀಲ್ ಮಾಡಿಸ್ತಿರ್ಬೋದು. ಬಿಕಾಸ್ ಆಫ್ ಅವ್ರು ಹೈಡ್ ಮಾಡ್ತಿರೋದ್ರಿಂದಾನೇ ಅವ್ರು ಹರ್ಟ್ ಆಗಿದ್ದಾರೆ ಅಂತಲೂ ಇಲ್ಲಿ ಹೇಳ್ಬೋದು ನಾವು ರೀಡಿಂಗಲ್ಲಿ. ಆ್ಯಂಡ್ ಸ್ಪಿರಿಚುವಲ್ ಜರ್ನಿಯಲ್ಲಿ ಬರಬೇಕು ಅಂತ ಈ ಪರ್ಸನ್ ಒಂದು ಜರ್ನಿ ಶುರುನೂ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಮೇ ಬಿ ದ್ಯಾಟ್ ಈಸ್ ಯು, ನೀವೇ ಇರ್ಬೋದು, ಅದು ನಿಮ್ಮ ಎನರ್ಜಿನೇ ಇರ್ಬೋದು ಇಲ್ಲಿ. ಯಾಕಂದರೆ ಹೈಡಿಂಗ್ ಎನರ್ಜೀಸ್ ನನಗೆ ಅನಿಸ್ತಿರೋ ಪ್ರಕಾರ ಇಲ್ಲೊಬ್ಬರು ಯಾರೋ ಮಾಡ್ತಾ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ, ಇದರ್ ಯು ಆರ್ ಯುವರ್ ಪಾರ್ಟ್ನರ್.
ಓಕೆ. ಬಟ್ ಇದು ನಿಮ್ಮ ರೀಡಿಂಗ್ ಇಲ್ಲ, ಅವರ ಎನರ್ಜೀಸ್ ಆಗಿರೋದ್ರಿಂದ ದೇರ್ ಈಸ್ ಚಾನ್ಸಸ್ ಆ ಪರ್ಸನ್ ಕಡೆಯಿಂದನೇ ಈ ಒಂದು ಹಿಡನ್ ಎನರ್ಜೀಸ್ ಇರಬಹುದು. ಓಕೆ. ದ ಸ್ಟಾರ್ ಕಾರ್ಡ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ವರ್ಕ್ಔಟ್ ಆ್ಯಂಡ್ ಇವರು ಜಿಮ್ ಅಥವಾ ಈ ಥರ ಏನಾದರೂ ಸ್ಟಫ್ ಜಾಯಿನ್ ಆಗ್ಬೋದು ಇನ್ನು 1-2 ಮಂತ್ಸಲ್ಲಿ ಅಂತ ಕಾಣಿಸ್ತದೆ. ಅಥವಾ ಅದೇ ಫೊಗೆಟ್ ಮಾಡೋಕ್ಕೆ ಡ್ಯಾನ್ಸ್ ಅಥವಾ ಎನಿ ಕೈಂಡ್ ಆಫ್ ಆರ್ಟ್ನ ಜಾಯಿನ್ ಮಾಡ್ಕೋಬಹುದು ಅಂತ ಕಾಣಿಸ್ತದೆ. ಜಿಮ್, ಯೋಗ, ಏನೋ ವಾಟ್ ಎವರ್, ಬಾಡಿನ ಸ್ವಲ್ಪ ಹೀಲ್ ಮಾಡೋಕ್ಕೆ, ಸ್ವಲ್ಪ ಮೈಂಡ್ನ ಕ್ಲಿಯರ್ ಮಾಡೋಕ್ಕೆ. ಆ್ಯಂಡ್ ವಿತಿನ್ 2 ಮಂತ್ಸಲ್ಲಿ ದಿಸ್ ಪರ್ಸನ್ ವಿಲ್ ಹೀಲ್ ಆಲ್ಸೋ. ಇನ್ ಕೇಸ್ ನೀವು ಯಾರು ಟೆನ್ಷನ್ ತೊಗೋತಿದ್ದೀರಾ, ಅವರು ನನಗೆ ಮಾತಾಡಿಸ್ತಿಲ್ಲ, ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾರೆ, ಹಾಗೆ ಹೀಗೆ, ದಿಸ್ ಪರ್ಸನ್ ವಿಲ್ ಹೀಲ್. ಆ್ಯಂಡ್ ಈ ನಿಮ್ಮ ಎಲ್ಲ ಇಶ್ಯೂಸ್ ಏನಾದರೂ ನಡೀತಿದೆ ಅಂದರೆ ಇಟ್ಸ್ ನಾಟ್ ಅಬೌಟ್ ಯು ಗೈಸ್, ಇಟ್ಸ್ ಅಬೌಟ್ ಸಮ್ಒನ್, ಥರ್ಡ್ ಪಾರ್ಟೀಸ್ ಇಲ್ಲಿ ಇನ್ವಾಲ್ವ್ ಇದ್ದಾವೆ. ಬಿಕಾಸ್ ಈ ಕಾರ್ಡ್ ನನಗೆ ಬಾಟಮ್ ಆಫ್ ದ ಡೆಕ್ ಸಿಕ್ಕಿರೋದು. ಓಕೆ, 5 ಆಫ್ ವ್ಯಾಂಡ್ಸ್. ಆ್ಯಂಡ್ ದಿಸ್ ಈಸ್ ರಿಪ್ರೆಸೆಂಟಿಂಗ್ ಸಮ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಬೇರೆ ಯಾರದನ್ನ ಹೇಳಿರ್ಬೋದು, ಅಥವಾ ಅದು ಹೇಳ್ತಾರಲ್ವ ಚಾಡಿ ಮಾಡಿರ್ತಾರೆ, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಆ ಥರ ಮಾಡಿರೋದ್ರಿಂದ ಇವ್ರ ಮೈಂಡ್ ಡಿಸ್ಟರ್ಬ್ ಆಗಿರ್ಬೋದು ಕೈಂಡ್ ಆಫ್. ನೀವೇನೋ ಫ್ರೆಂಡ್ಸ್ ಇದ್ದೀರಾ, ಫ್ರೆಂಡ್ಸ್ ಗ್ರೂಪಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಅವರ ಫ್ರೆಂಡ್ಸ್ ಏನೋ ಹೇಳಿದ್ದಾರೆ ಇವ್ರಿಗೆ ಅಂತಲೂ ನಾವು ತಗೋಬಹುದು ಇಲ್ಲಿ ರೀಡಿಂಗ್ ವೈಸ್. ಓಕೆ. ಸೊ ಸಮ್ ಕೈಂಡ್ ಆಫ್ ಫೈಟ್ಸ್ ಆಗಿರ್ಬೋದು ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಎನಿಥಿಂಗ್ ಕೈಂಡ್ ಆಫ್ ಫೈಟ್ಸ್ ಆಗಿರ್ಬೋದು. ಹಾಗಾಗಿ ಈ ಪರ್ಸನ್ ಡಿಸ್ಟರ್ಬ್ ಇದ್ದಾರೆ. ಸೊ ದಿಸ್ ಪರ್ಸನ್ ಹಾರ್ಟ್ ಈಸ್ ಬ್ಲಾಕ್ಡ್ ಕರೆಂಟ್ಲಿ. ಹಾಗಾಗಿ ಇವರು ಸ್ವಲ್ಪ ಹೀಲ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಇವ್ರಿಗೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ರೀಡಿಂಗ್ ಈ ಪರ್ಸನ್ ನಿಮ್ಮ ಜೊತೆ ಏನೋ ಶೇರ್ ಮಾಡಬೇಕು ಅಂತ ಇದ್ದಾರೆ. ಬಟ್ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಬಿಕಾಸ್ ಈಸ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ಹಿ ವಾಂಟ್ಸ್ ಟು ಗೆಟ್ ಮ್ಯಾರಿ ವಿತ್ ಯು, ಬಟ್ ಇನ್ನೂ ಫೈಂಡ್ ಔಟ್ ಮಾಡ್ತಿದ್ದಾರೆ ಅಬೌಟ್ ಯು ಅಂತ ಕಾಣಿಸ್ತಿದೆ. ಸೊ ದಿಸ್ ಪರ್ಸನ್ ಇಸ್ ಹೈಡಿಂಗ್ ಸಮಥಿಂಗ್, ಏನೋ ಹೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಮೇ ಬಿ ವಿತಿನ್ 1-2 ಮಂತ್ಸಲ್ಲಿ ಅವ್ರು ರಿವೀಲು ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಫಾರ್ 1-2 ಮಂತ್ಸ್ವರೆಗೂ ನೀವು ಸ್ವಲ್ಪ ಸ್ಪೇಸ್ ತೊಗೊಳ್ಳಿ ಅಥವಾ ಗ್ಯಾಪ್ ಕೊಡಿ. ಇಫ್ ಯು ವಾಂಟ್ ದಿಸ್ ಪರ್ಸನ್ ಟು ಬಿ ಹೀಲ್ಡ್ ಆ್ಯಂಡ್ ಕಮ್ ಬ್ಯಾಕ್ ಟು ಯು, ದೆನ್ ಹ್ಯಾವ್ ಪೇಷನ್ಸ್ ಆ್ಯಂಡ್ ವೆಯ್ಟ್. ಆ್ಯಂಡ್ ಇನ್ನೂ ಏನಾದರೂ ರಿಲೇಷನ್ಶಿಪ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಇಲ್ಲಿ ನನಗೆ ಪಾಸಿಟಿವಿಟಿ ಅನ್ನೋದು ಇನ್ನೂ ಒಂದು 1-2 ಮಂತ್ಸ್ ಒಳಗಡೆ ಚೇಂಜಸ್ ಕಾಣಿಸ್ತಾ ಇದೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್. And that's it. Thank you. See you in the next video, guys.